ಅಣ್ಣ ನೀವು ಸೈಡ್ ಆಗಿ ಲೋಗೋ ಐತಾರದು ಒಂದು ಸ್ವಲ್ಪ ಈಗ ಸುಮಾರು 2ನೇ ಬಾರಿ ಹಣ ಹೋರಾಟ ಮಾಡ್ತಾ ಇದ್ರು ರೈತರು. ಈಗಾಗಲೇ 15 ದಿವಸ ಹಿಂದಗಡೆ ಅಣ್ಣಾಜಿ ಅವರು ಆರೋಗ್ಯ ಕ್ರಾಸ್ ಅನ್ನ ಬಂದ್ ಮಾಡಿದ್ರು, ಹೆದ್ದಾರಿ ಬಂದ್ ಮಾಡಿದ್ರು. ಹಾಗೆ DC ಅವರು ಬಂದು ಅವ್ರಿಗೆ ಭರವಸೆಯನ್ನು ಕೊಟ್ಟಿದ್ರು, ನಾವು 8 ದಿನದಲ್ಲಿ ನಿಮಗೆ ನ್ಯಾಯನ ಕೊಡಿಸ್ತೀವಿ ಅಂತ ಹೇಳಿ. ಅದ್ರ ಬದಲು ನಿಮ್ ಪ್ರತಿಕ್ರಿಯೆ ಏನಾದ್ರು? ಆ ಆಶ್ವಾಸನೆ DC ಅವ್ರು ಕೊಟ್ಟದ್ ನನಗೇನು ಗೊತ್ತಿಲ್ಲ. ನಿಮ್ಮ ಇಲ್ಲಿನ ಫಸ್ಟ್ ಕೇಳ್ತಾರೆ ಇವ್ರು ಪಾಪ ಇಷ್ಟ ನಿಮ್ಗೇನು ಸಮಾಧಾನ ಮಾಡ್ಕೊಂಡೇರು ವರ್ಷ ಹಚ್ಕೊಡುದು ಬೇಡ. ನೀವು ಕಾರ್ಖಾನೆದಾರನ್ ಬೇದ್ರೂ ಉಪಯೋಗ ಇಲ್ಲ. ನಮಗೇನ್ ರೇಟ್ ಬೇಕು, ಮಹಾರಾಷ್ಟ್ರದಾಗಿನ ಚಲೋ ಫ್ಯಾಕ್ಟ್ರಿಗಳು ಏನ್ ರೇಟ್ ಕೊಡ್ತಾರೋ ಅದು ನಮಗ್ ಬೇಕು. ಅದಕ್ಕೆ ನೀವು ಅವ್ರಿಗೆ ನೀವು ಕಂಡೀಷನ್ ಮಾಡದಿದ್ರ ನಾವು ನ್ಯಾಷನಲ್ ಹೈವೇ ನಿಪ್ಪಾಣಿಗೆ ಬ್ಲಾಕ್ ಮಾಡ್ತೀವಿ. 1 ಲಕ್ಷ ಮಂದಿನ ಕೂಡ್ಸೋದು ನನ್ನ ಕಡೆ ಕೂಡಿಸ್ತದೆ. ನೀವ್ ಯಾಕೆ ಅನ್ಸಕತ್ತೀರಿ? ನಾ ಹೋಗ್ತೇನೆ. ಈಗ ನಾವು ಇದೀಗ ಭಾಷಣದಾಗ ಮಾತಾಡಿದ್ವಿ, ಗೇಟ್ ಬ್ರಿಡ್ಜ್ ಒಂದು ಕಳತನ ಮಾಡ್ತಾ ಇದ್ದಾರೆ. 4,000 ರೂಪಾಯಿ ಮೆಕ್ಕೆ ಒಂದ್ ಟನ್ನಿಗೆ ಕೊಂಡಿರ್ತದ. ಆದ್ರೆ ಇವರು ತೂಕ ಕಡಿಮೆ ಕೊಡ್ತಾ ಇದಾರೆ, ರೈತರಿಗೆ ಮೋಸ ಮಾಡ್ತಾ ಇದಾರೆ ಫ್ಯಾಕ್ಟ್ರಿ ಅವ್ರ ಅಂತಂದ್ರಿ. ಕರೆಕ್ಟ್. ಎಲ್ಲಾ ಫ್ಯಾಕ್ಟ್ರಿ ಅವ್ರು ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಾಗ ಕೆಲವೊಂದ್ ಮಂದಿ ಮಾಡೋದಲ್ಲ, ಕೆಲವೊಂದ್ ಮಂದಿ ಮಾಡ್ತಾರೆ. ಇವತ್ತು ಪಾಪ ಬೆಳಗ್ಗೆಯಿಂದ 9 ಗಂಟೆಯಿಂದ ಅವ್ರು ಇಲ್ಲಿ ಸುಮಾರು 2:30 ಆಯ್ತು ಅವ್ರು ಪಾಪ ಸ್ಟ್ರೈಕ್ ಮಾಡ್ತಾ ಇದಾರೆ. ಸುಮಾರು ರೈತರು, ಸಾವಿರಾರು ರೈತರು ಕೂಡಿದ್ದಾರೆ. ಇಲ್ಲಿವರೆಗೆ ಒಬ್ಬ ಅಧಿಕಾರಿಗಳು ಇಲ್ಲ, ಒಬ್ಬ ಪ್ರತಿನಿಧಿ ಕೂಡ ಬಂದಿಲ್ಲ. ಒಬ್ರು ನೀವು ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಒಂದು ರೈತರ ಪರವಾಗಿರುವಂತ ಒಬ್ರು ನಾಯಕರು, ಯಾಕಂದ್ರೆ ಒಬ್ರು ಕೂಡ ಬಂದಿಲ್ಲ. ಅವ್ರಿಗೆ ಏನ್ ಹೇಳಕ್ ಇಚ್ಛೆ ಪಡ್ತೀವಿ? ಏನು ಇಲ್ಲ, ವೇಬ್ರಿಡ್ಜ್ ಸುಧಾರಿಸ್ಕೊರಿ. ಇಂದ್ರ ರೈತರು ಜಬರ್ದಸ್ತಿಲೇ ನಿಮ್ ವೇಬ್ರಿಡ್ಜ್ ಮೇಲೆ ನಿಂತು ಸುಧಾರಿಸ್ತಾರೆ. ಎಲ್ಲ ಕಡೆ ಒಂದು ಕಮಿಟಿ ಮಾಡ್ದ. ಫಸ್ಟ್ ನೀವು ಹೈವೇ ಬ್ಲಾಕ್ ಮಾಡಿ. ನಾ ಇಲ್ಲಿ ಸಣ್ಣಾಗಿರ್ತ ಮಾಡಿದ್ದೀವ್ರಿ ಹಂಗ ಬ್ಲಾಕ್ ಮಾಡಿ. 13 ಮಂದಿ ರೈತರು ಪುತಳಗಳು ನಿಲ್ಸ. ಎಲ್ಲೆಲ್ಲಿ ಸತ್ತದಾರ ಅವ್ರು ಸಾಲಿಗೆ ನಿಲ್ಸು. ನಿಪ್ಪಾಣಿ ಟು ಕೊಲ್ಹಾಪುರ ರೋಡ್ ಮೇಲೆ ಎಲ್ಲಿ ಸತ್ತದಾರ. ಅಟ್ಲೀಸ್ಟ್ ರೈತರು ಸ್ಟ್ರೈಕ್ ಮಾಡ್ತಾರಪ್ಪ, ಇದ ಜಾಗಕ್ಕೆ ಗೊತ್ತರೇ ಆಗ್ಲಿ ಮುಂದಿನ ಪೀಳಿಗೆ. ನೀವು ವೇಬ್ರಿಡ್ಜ್ ಸುಧಾರಿಸೋ ತನಕ, ವೇಬ್ರಿಡ್ಜ್ ಕರೆಕ್ಟ್ ಮಾಡೋ ತನಕ ನೀವು ಎಷ್ಟು ರೇಟ್ ಕೇಳಿದ್ರು ಅವ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊತಾರೆ. ಅವ್ರಿಗೆ ಉಳಿಯಷ್ಟು ಉಳಿತೈತಿ ಕಿಶೆಗ. ನೀವು ರೇಟ್ ಹೆಚ್ಚು ಮಾಡಿದ್ವಿ ತೂಕ ಕಮ್ಮಿ ಮಾಡ್ತಾರೆ. ನಿಮ್ಮನ್ನ ಮತ್ತೆ ಫುಲ್ ಹುಚ್ಚು ಮಾಡಿ ಹಚ್ಕೊಡ್ತಾರೆ. ಅಂದ್ರೆ ಆಯಾ ಡಿಪಾರ್ಟ್ಮೆಂಟಿಗೆ ಒಂದೊಂದು ಇಲಾಖೆಗಳಿದ್ರು ಸಹಿತ, ತೂಕ ಮಾಪನ ಇಲಾಖೆಗಳಿದ್ರು ಸಹಿತ, ಅಂದ್ರೆ ರೈತರನ್ನ ಒಂದು ಕಗ್ಗೊಲೆ ಮಾಡುವಂತ ವ್ಯವಸ್ಥಿತ ಸಂಚಿದೆಯೇನಾ? ನೀವು ಯಾವ ಆಫೀಸರ್ ಬೇಕು, ಏನೂ ಉಪಯೋಗ ಇಲ್ಲ. ವೇಬ್ರಿಡ್ಜ್ ಮೇಲೆ ಹೋಗಿ ನಿಂತು ನಾವು ವೇಬ್ರಿಡ್ಜ್ ಕರೆಕ್ಟ್ ನಡೆಸೋ ತನಕ ರೈತರಿಗೆ ತನ್ನ ಕ್ರಾಪ್ ರಾಕ್ ಸಿಗುದಿಲ್ಲ. ಮಷಿನರಿ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರ್ರಿ, ವೇಬ್ರಿಡ್ಜ್ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರು. 4,000 ಅಂದ್ರೆ 3,000 ಓಕೆ 3,000 ಅಷ್ಟು ಮತ್ತೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರ ರೈತರ ಕಿಸೆ. ಮತ್ತೆ ಬರೋದು ಅಷ್ಟು 1 ಎಕರೆ ಅವ್ನಿಗೆ ಎಷ್ಟು ಬರೋದು ಅಷ್ಟು ಬರ್ತೈತಿ. ಅಂದ್ರೆ ರೈತರದ ಬೆಲೆಗಳಿಗೆ ಯಾವುದೇ ರೀತಿಯಾದ ನಿಗದಿ ಇಲ್ಲ. ಅವ ಏನ್ ಪ್ರಾಡಕ್ಟ್ಗಳು ಮಾಡ್ತಾರಲ್ಲ ಅವಕ್ ಮಾತ್ರ ಬೆಲೆಗಳು ನಿಗದಿ ಆಗ್ತಾವ. ಅಂದ್ರೆ ರೈತ ಎಲ್ಲೋ ಒಂದ್ ಕಡೆ ಕಗ್ಗೊಲೆ ಮಾಡುವಂತ ಕೆಲಸ ನಡೀತಾ ಇದೆ. ಅದಕ್ಕಿಂತ ನೋಡಿ ತಮ್ಮ ಬಿಸ್ನೆಸ್ ತಾವ್ ಮಾಡ್ಕೊಳಕ್ತಾರೆ, ಪ್ರಾಫಿಟಬಲ್ ಬಿಸ್ನೆಸ್ ಮಾಡ್ತಾರೆ. ತಮ್ಮ ಫ್ಯಾಕ್ಟ್ರಿಗಳು ತಾವ್ ತಮ್ಮ ಜನಕ್ಕೆ ಬಹಳ ಶಾನೆ. ತಮ್ಮ ಜನಕ್ಕೆ ತಾವ್ ಶಾನೆ. ರೈತನಾಗ ನೋಡ್ತಾರ, ನಾವು ನೋಡ್ಕೋಬೇಕಾಗ್ತದೆ. ಮೊನ್ನೆ ಇವರು ಜಿಲ್ಲಾ ಉಸ್ತುವಾರಿ ಸಚಿವರು ಫ್ಯಾಕ್ಟರಿಗೆ ಮುತ್ತಿಗೆ ಹಾಕಿದ್ರು. ಎಲ್ಲ ಈಗೇನ್ ರೈತರು ಸ್ಟ್ರೈಕ್ ಮಾಡ್ತಾರೆ. ಅವಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ರು, 2 ದಿನದಲ್ಲಿ ನಾನು ನಿಮ್ಗೆ ನಿರ್ಧಾರ ಮಾಡಿಕೊಡ್ತೀನಿ. ಏನು ಅನ್ನೋದ ಜಿಲ್ಲೆ ಒಳಗಿನ 29 ಫ್ಯಾಕ್ಟರಿ MDಗಳನ್ನ ಕರೆಸಿ, ಮಾಲಕರನ್ನ ಕರೆಸಿ ನಾನು ನಿರ್ಧಾರ ಮಾಡ್ತೀನಿ ಅಂತ ಹೇಳಿದ್ರು. ಅಂಡ್ ಟೈಮ್ ದೀಪಾವಳಿ ಒಳಗಡೆ ರೈತರೆಲ್ಲ ದೀಪಾವಳಿ ಮಾಡೋದ್ಬಿಟ್ಟು ಫ್ಯಾಕ್ಟರಿ ಬಿಲ್ಗೋಸ್ಕರ ಹೋಗಿದ್ರು ಅನ್ನೋದು. ಆ ಸಂದರ್ಭದಲ್ಲಿ ಅವ್ರಿಗೆ ಏನೂ ಆಗ್ಲಿಲ್ಲ. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಜಿಲ್ಲೆ ಒಳಗಿಲ್ಲ, ಜಿಲ್ಲಾ ಅಧಿಕಾರಿಗಳು ಕೂಡ ಜಿಲ್ಲೆ ಒಳಗಿಲ್ಲ. ಆದ್ರೆ ಸಕ್ಕರೆ ಸಚಿವ, ಇದು ಸಂಬಂಧಪಟ್ಟಿದ್ದು ಸಕ್ಕರೆ ಸಚಿವರಿಗೆ. ಇವರು ಜಿಲ್ಲಾ ಅಧಿಕಾರಿಗಳಾಗಿರ್ಬೋದು, ಆ ಸಕ್ಕರೆ ಸಚಿವ ಸೆಕ್ರೆಟರಿ ಕೂಡ ಬರ್ತಾ ಇಲ್ಲ. ಕೇವಲ ಜಿಲ್ಲಾಧಿಕಾರಿಗಳಿಗೆ ಮತ್ತೆ SP ಅವರಿಗೆ 3ನೇ ಬಾರಿ ಕಳಿಸ್ತಾ ಇದ್ದಾರೆ. ಯಾಕೆ ಸಕ್ಕರೆ ಸಚಿವರು ಬರ್ತಾ ಇಲ್ಲ? ಈಗ ಇದಕ್ಕೆ ಅವ್ರಿಗೆ ಏನ್ ಹೇಳಕ್ ಇಚ್ಛೆ ಪಡ್ತೀವಿ? ರೈತರ ಮನವಿ ತಗೊಳಕ್ ತಾವ್ ಬರ್ತಿರೋಗಿಲ್ಲ. ಒಬ್ಬರಿಗೆ ನೀವು ದೋಷ ಇಡ್ಬೇಕು. ನಾವು ಬಲವಾನ್ ಇಲ್ಲ. ಸಂಸ್ಕೃತ ಬಹಳ 5,000 ವರ್ಷದಿಂದ ಏನಂದ್ರಿ, ಸರ್ವೇ ಬಲವತಾಮ ಮಿತ್ರ. ನೀವು ಸ್ಟ್ರಾಂಗ್ ಇರ್ರಿ, ಎಲ್ಲರೂ ನಾವು ನಿಮ್ ದೋಸ್ತರು ಎದ್ ಬರ್ತಾರೆ. ನೀವು ಹೇಳ್ದು ಕೇಳ್ತೀವ್ರಿ ಎದ್ ಬರ್ತಾರೆ. ಸರ್ವೇ ಅಂದ್ರೆ ಜನ ಇಲ್ಲ, ಲಕ್ಷಾಂತರ. ಬಲವತಾಮ ಮಿತ್ರ. ನೀವು ಸ್ಟ್ರಾಂಗ್ ಇದ್ರೆ ಎಲ್ಲರೂ ನಿಮ್ ಕೂಡ ದೋಸ್ತಿ. ನಾವು ಬರ್ತೀವ್ರಿ ನಿಮ್ ಕೂಡ ದೋಸ್ತರು ಅಂತ ಹೇಳ್ತಾರೆ. ಬ್ಲಾಕ್ ಮಾಡ್ರಿ ಹೈವೇ, ನಾ ಬರ್ತೇನೆ ಹಾರಿಸ್ಲಿ ಗುಂಡವ್ರು. ಸರ್, ಅಂದ್ರೆ 13 ಜನರಿಗೆ ರೈತರ ಮೇಲೆ ಗೋಲಿಬಾರ್ ಆಗುವಂತ ಸಿಚುವೇಶನ್ ಆಯ್ತು.
ಆಗ ಇಷ್ಟೆಲ್ಲ ಅಂದ್ರೆ ರೈತರ ಬಗ್ಗೆ ಕಿಂಚಿತ್ ಸರ್ಕಾರ ಬಗ್ಗೆ ಏನ್ ಗಮನನೇ ಇಲ್ಲ ಅಂತ. ನೀವು ಸ್ಟ್ರಾಂಗ್ ಆಗೋ ತನಕ, ನೀವು ಅವ್ರಿಗೆ ಅಡಚಣೆ ಮಾಡೋ ತನಕ ನಿಮಗೆ ಯಾರು ಹೆಲ್ಪ್ ಮಾಡೋದಿಲ್ಲ. ರೊಟ್ಟಿ ಬಡ್ದು ಬಾಯಕ್ ತೂತ್ ಮಾಡಿ ಯಾರು ಹಾಕೋದಿಲ್ಲ. ನೀವು ಸ್ಟ್ರಾಂಗ್ ಆಗಿ ಸರ್ವೇ ಬಲವತಾಂ ಮಿತ್ರ. ಮುಘಲ್ ಬಾದ್ಶಾ ಇರೋ ತನಕ ಹಿಂಗ್ ಮಾಡಿ. ಬಾದ್ಶಾ ಇಲ್ಲಾಗನ ಬ್ರಿಟಿಷರ್ ಲಾಸ್ಟ್ ಬಾದ್ಶಾ ಅನ್ಕೊಂಡ್ ತೆಗೆದ್ಬೇಕು. ಬಹದ್ದೂರ್ ಶಾ ಜಫರ್ ಅವ್ಗೆ ಯಾರು ಸಲ್ಯೂಟ್ ಕಟ್ತಾರೋ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.